ಸನ್ಮಾನ್ಯ ಅಧ್ಯಕ್ಷರೇ, ಈ ವಿದ್ಯಾರ್ಥಿ ಜೀವನದಲ್ಲಿ SLC ಅನ್ನೋದು ಬಹಳ ಒಂದು ಪ್ರಮುಖ ಘಟಕ. ನಾವು ಕೂಡ ಅಲ್ಲಿಂದಾನೇ ಬಂದಿರೋದು. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ 99% ನಾವೆಲ್ಲರೂ SLC ಎಕ್ಸಾಮ್ ಅನ್ನ ನೋಡಿ ಬಂದಿದ್ದೀರಿ. ಆತಂಕ ನೋಡಿ ಬರೆದು ಏನೇನು ಕಷ್ಟಗಳಿದೆಯೋ, ಯಾಕಂದ್ರೆ ಅದೊಂದು ಘಟ್ಟ. ಅದು ಮಕ್ಕಳು ಬಹಳ ಟೆನ್ಷನ್ ಆಗ್ತಾರೆ. ನಾವು ನೋಡಿದಿರಿ, ಬಹಳ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಏನೇನು ಅನಾಹುತಗಳಾಗಿದೆಯೋ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮಕ್ಕಳ ಮೇಲೆ ಒತ್ತಡಗಳನ್ನು ಹಾಕಬೇಡಿ. ಪೇರೆಂಟ್ಸ್, ನಾನು ವಿನಂತಿ ಮಾಡ್ತೀನಿ ಪೇರೆಂಟ್ಸ್ಗೆ, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಒತ್ತಡದಲ್ಲಿರ್ತಾರೆ. ನನಗೆ ಕೆಲವರು ಫಸ್ಟ್ ರ್ಯಾಂಕ್ ಬರೋವಂಥವ್ರು, ಫಸ್ಟ್ ಕ್ಲಾಸ್ ಬರೋವಂಥವ್ರಿಗೇನು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ರು ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವರು ಆವ್ರೇಜಲ್ಲಿ ಇರ್ತಾರೆ, ಪಾಸ್ ಆದರೆ ಸಾಕು ಅಂತಾರೆ. ಅವ್ರಿಗೇನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರು ಆತಂಕಕ್ಕೆ ಒಳಗಾಗ್ತಾರೆ. ಆ ದೃಷ್ಟಿಯಿಂದ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ರೀತಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ, ನಾವೆಲ್ಲ KPSC ಎಲ್ಲ ನೋಡಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಆ ಥರದ ಒಂದು ಮೆಸೇಜನ್ನು ಕೂಡ ಕೊಡಬೇಕು. ಪೊಲೀಸ್ ಮುಖಾಂತರ ಆಗಲಿ, ಯಾವುದೇ ಒಂದು ಮುಖಾಂತರ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಯಾರು ನಂಬೇಡಿ. ಎಕ್ಸಾಮ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸುವಂತ ತಯಾರಿಯನ್ನ ಸರ್ಕಾರ ಮಾಡಿದೆ. ಯಾವುದೇ ಸೋಷಿಯಲ್ ಮೀಡಿಯಾದ ಇದನ್ನ ನಂಬೇಡಿ. ಮಾಡಿದ್ರೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಹಾಕಿ ಒಳಗಡೆ ಹಾಕ್ತೀರಿ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅಧ್ಯಕ್ಷರೇ, ಅಲ್ಲ, ಕ್ವಶನ್ ಪೇಪರೇ ಬಂದ್ಬಿಡುತ್ತೆ. ಕ್ವಶನ್ ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ. ಅದನ್ನ ಯಾಕಂದ್ರೆ ಆತಂಕದಲ್ಲಿ ಇರೋರು ಅದನ್ನೇ ನೋಡ್ಕೊಂಡು ಹೋಗಿ ಫೇಲ್ ಆಗುವಂಥದ್ದು ಸಂದರ್ಭ ಇದೆ. ಅದರಿಂದ ಈ ಎಚ್ಚರಿಕೆಯನ್ನು ಕೂಡ ನೀವು ಯಾರಿಗೆ ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ಈ ಎಚ್ಚರಿಕೆಯನ್ನು ಕೊಡಬೇಕು. ಸರ್ಕಾರನೂ ಕೂಡ ಒಳ್ಳೆ ರೀತಿಯಾದಂಥ ಒಂದು ಎಕ್ಸಾಮ್ ಅನ್ನ ನಡೆಸುವಂಥದ್ದಕ್ಕೆ ತಯಾರಿಯನ್ನು ಮಾಡಬೇಕು ಅಂತ ಹೇಳಿ ನಾನು ಕೂಡ ತಮ್ಮ